ಒಂದೇ ಪಕ್ಷದಲ್ಲಿ ಉಳಿದು ಪಕ್ಷದ ನಿಷ್ಠೆಯನ್ನು ಪಾಲಿಸುತ್ತಿರುವ ಶಾಸಕ ಸಿ ಪುಟ್ಟರಂಗರವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ವಿವಿಧ ಸಮುದಾಯಗಳ ಮುಖಂಡರುಗಳಿಂದ ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಸಿ ಪುಟ್ಟರಂಗಶೆಟ್ಟಿರವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಒಂದೇ ಪಕ್ಷದಲ್ಲಿ ಉಳಿದು ಪಕ್ಷದ ನಿಷ್ಠೆಯನ್ನು ಪಾಲಿಸುತ್ತಿರುವ ಶಾಸಕ ಸಿ ಪುಟ್ಟರಂಗರವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ಬೇರೆ ರಾಜಕಾರಣಿಗಳ ಹಾಗೆ ಪಕ್ಷದಿಂದ ಪಕ್ಷಕ್ಕೆ ಹೋಗದೆ ಒಂದೇ ಪಕ್ಷದಲ್ಲಿ ಉಳಿದು ಪಕ್ಷವನ್ನು ಸಂಘಟಿಸುತ್ತಿರುವ ಇವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಮಾತನಾಡಿದರು. ಒಪ್ಪಾರ ಮುಖಂಡರಾದ ವೈ.ಬಿ. ಮಹೇಶ್ ರವರು ಮಾತನಾಡಿ, ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಪುಟ್ಟರಂಗ ಶೆಟ್ಟಿರವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ಇಡೀ ಕರ್ನಾಟಕದಲ್ಲಿ ಒಪ್ಪಾರ ಸಮಾಜದ ಮೊದಲ ಎಂಎಲ್ಎ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ತಿಳಿಸಿದರು. ನಾಗೇಗೌಡರು ಮಾತನಾಡಿ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಳೆಯಬೇಕಾದರೆ ಪುಟ್ಟರಂಗಶೆಟ್ಟಿ ಅವರನ್ನ ಸಚಿವರನ್ನಾಗಿ ಮಾಡಿ ಆ ಮುಖಾಂತರ ಹಿಂದುಳಿದ ಜನಾಂಗಕ್ಕೆ ಅವಕಾಶ ಕೊಟ್ಟಂತೆ ಆಗುತ್ತದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರಾದ ಮಂಜುನಾಥ್, ಯರಗಂಬಳ್ಳಿ, ಶಿವಕುಮಾರ್, ಗುಂಬಳ್ಳಿ, ನಾಗೇಗೌಡ, ನಾಗಣ್ಣ, ವೈ.ಬಿ. ಮಹೇಶ್, ಮುಸ್ಲಿಂ ಮುಖಂಡರು ಹಾಜರಿದ್ದರು. ಹಿರಿಯೂರು ನಮ್ಮ ಟ್ಯಾಕ್ಸ್ ಸೊಸೈಟಿ ಅಧ್ಯಕ್ಷರು. ಈ ಒಂದು ಪ್ರೆಸ್ ಮೀಟ್ನ ಒಂದು ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಎಲ್ಲ ಜನಾಂಗದ ಜನರು ಇದ್ದಾರೆ. ಅದರಲ್ಲಿ ಮುಸ್ಲಿಂ ಸಮುದಾಯದವರು ಇದ್ದಾರೆ, ಮತ್ತು ಲಿಂಗಾಯತರ ಸಮುದಾಯದವರು ಇದ್ದಾರೆ, ಮತ್ತು ಗೌಡ ಸಮುದಾಯದವರು ಇದ್ದಾರೆ, ಮತ್ತು ಗೋವಿ ಸಮುದಾಯದವರು ಇದ್ದಾರೆ, ಜೊತೆಗೆ ಎಸ್.ಸಿ. ಗುರು ಸಮುದಾಯದವರು ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಮೀಟಿಂಗು ಸೇರಿದ ಮಾಡೋ ಉದ್ದೇಶ, ಮಾನ್ಯ ಪುಟ್ಟರಂಗ ಶೆಟ್ಟರು ಸತತವಾಗಿ 4 ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದಾರೆ. ಅವರು ಗೆದ್ದು ಚಾಮರಾಜನಗರದಲ್ಲಿ ಘಟಾನುಘಟಿ ನಾಯಕರನ್ನ ಸೋಲಿಸಿದ್ದಾರೆ. ಹೆಂಗೆ ಸೋಲಿಸಿದ್ದಾರೆ ಅಂದರೆ, ಮಾನ್ಯ ಮಲ್ಲಿಕಾರ್ಜುನಪ್ಪನವರು, ಮಾನ್ಯ ಬಿಂಕಿ ಮಾದೇವಪ್ಪನವರು, ಮತ್ತು ವಾಟಾಳ್ ನಾಗರಾಜ್ರವರು, ಅದಾದ ಮೇಲೆ ವಿ ಸೋಮಣ್ಣವರು ಘಟಾನುಘಟಿ ಎಲ್ಲರೂ ಸೋಲಿಸಿದ್ದಾರೆ. ಅವರು ಗೆಲ್ಲಬೇಕಾದ ಕಾರಣ ಏನಪ್ಪ ಅಂದರೆ, ಸತತವಾಗಿ 4 ಬಾರಿ ಎಲ್ಲ ಜನಾಂಗದ ಜೊತೆ ಒಗ್ಗೂಡಿ ಎಲ್ಲರ ಜನಾಂಗದ ಕಷ್ಟ ಸುಖ ಸ್ಪಂದಿಸಿ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಚಾಮರಾಜನಗರದಲ್ಲಿ ಗೆದ್ದು ಬಂದಿರೋ ಕಾರಣ ಅವ್ರಿಗೆ ಉಪ್ಪಾರ ಜನಾಂಗದ ಒಬ್ಬ ಏಕೈಕ ಶಾಸಕರು. ಅವ್ರಿಗೆ ಮಿನಿಸ್ಟ್ರು ಮತ್ತು ಜಿಲ್ಲಾ ಉಸ್ತುವಾರಿ ಕೊಟ್ಟರೆ ಅನುಕೂಲ ಆಗುತ್ತೆ. ಅವರು ಎಲ್ಲ ಜನಾಂಗ ಒಗ್ಗೂಡಿಸಿ ಹೋಗ್ತಾರೆ. ಅವರು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಹೋದರೆ ಅವರು ಐವಿನಲ್ಲಿ ಚಾಮರಾಜನಗರ ಐವಿನಲ್ಲಿ ಪ್ರತಿಯೊಬ್ಬರ ಕಷ್ಟ ಸುಖನ ಆಲಿಸಿ ಕೇಳಿ ಕಷ್ಟ ಸುಖ ಸ್ಪಂದಿಸ್ತಾರೆ. ಹಾಗಾಗಿ ಅವ್ರಿಗೆ ಮಿನಿಸ್ಟ್ರು ಕೊಟ್ಟರೆ ಇನ್ನೂ ಜಿಲ್ಲೆ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕಂಥ ಅವಕಾಶ ಆಗುತ್ತೆ. ಅದರಲ್ಲೂ ಅವರು ಒಬ್ಬರೇ ಶಾಸಕರು, ಇಡೀ ನಮ್ಮ ಜಿಲ್ಲೆ ಕರ್ನಾಟಕ ಜಿಲ್ಲೆಯಾದಂಥ ಏಕೈಕ ಶಾಸಕರು ಒಬ್ಬರೇ. ಹಾಗಾಗಿ ಹಿಂದುಳಿದ ವರ್ಗದವರು ಎಲ್ಲರ ಕಷ್ಟ ಸುಖ ಅರ್ತ್ಕೊಂಡು ಬಡವರ ಜೊತೆಲಿ ಸ್ಪಂದಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಅವ್ರಿಗೆ ನಮ್ಮ ಚಾಮರಾಜನಗರದಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ಮಾಡಿ ಮಿನಿಸ್ಟ್ರು ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತಾ ಇದ್ದೀನಿ. ಕುಮಾರ್ ಅಂತ ಗುಂಬಳ್ಳಿಯಿಂದ. ಇದು ಹಿಂದುಳಿದ ವರ್ಗದಿಂದ ನಮ್ಮ ಪುಟ್ಟರಂಗ ಶೆಟ್ಟರು ಸತತವಾಗಿ 5 ಬಾರಿ 4 ಬಾರಿ ಗೆದ್ದಿದ್ದಾರೆ. ಅವರು ಘಟಾನುಘಟಿಗಳನ್ನ ಎಲ್ಲರನ್ನೂ ಸೋಲಿಸಿ ಮುಂದೆ ಬಂದಿರ್ತಕ್ಕಂಥವ್ರು, ಮತ್ತು ಅವರು ಯಾವ ಜನಗಳಿಗೂ ಕೂಡ ಅವರು ಭೇದ ಭಾವ ಇಲ್ಲದೇ ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಅಂಥವ್ರಿಗೆ ಇವಾಗ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ನಾವು ಈ ರೀತಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಈಗ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ನಾವು ಕೇಳ್ತಿದ್ದೀವಿ. ಅವರು ಸಚಿವ ಸ್ಥಾನವನ್ನು ಕೊಟ್ಟರಂತಲ್ಲಿ ನಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಅತ್ಯುತ್ತಮವಾಗಿ ನಡೀತದೆ. ಮತ್ತು ಮುಂದೆ ಅವರು ಯಾವ ಪಕ್ಷಕ್ಕೂ ಕೂಡ ಅವರು ಹೋದಂಥವರಲ್ಲ, ಅವರು ಜನನಾಯಕರಾಗಿರ್ತಕ್ಕಂಥವರು ಇನ್ನೂ ಬೆಳಿಬೇಕು ನಮ್ಮ ಚಾಮರಾಜನಗರ ಮತ್ತು ಎಲ್ಲ ಜಿಲ್ಲೆಗಳು ಅಂತ ಹೇಳಿ ನಾನು ಈಗ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಮಂಜುನಾಥ್ ಅಂತ, ಯರಗಂಬಳ್ಳಿಯವನು. ಹಿಂದುಳಿದ ವರ್ಗದ ಸಮುದಾಯದ ಪುಟ್ಟರಂಗ ಶೆಟ್ಟರು ಅವ್ರಿಗೆ ಮಿನಿಸ್ಟ್ರು ಕೊಟ್ಟು ಜಿಲ್ಲಾ ಅಭಿವೃದ್ಧಿಗೆ ಅನುಕೂಲವಾಗಲಿ ಅಂತ ಮಂತ್ರಿಗಳನ್ನ ಮಾಡಿ ಅಭಿವೃದ್ಧಿ ಜಿಲ್ಲೆಯ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊತೀವಿ. ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ನಮ್ಮ ಶಾಸಕರಾದಂಥ ಶ್ರೀಯುತ ಪುಟ್ಟರಂಗ ಶೆಟ್ಟಿಯವರು 4 ಬಾರಿ ಸತತವಾಗಿ ಕಾಂಗ್ರೆಸ್ಸಲ್ಲಿ ಗೆದ್ದು ಬೇರೆ ಯಾವುದೇ ಪಕ್ಷಕ್ಕೆ ಬೇರೆ ಶಾಸಕರುಗಳ ಥರ ಒತ್ತಡ ಮಾಡದೆ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ಸನ್ನು ಅಭಿವೃದ್ಧಿಪಡಿಸಿದ್ದಾರೆ ಚಾಮರಾಜನಗರದಲ್ಲಿ. ಹಾಗಾಗಿ ಅವರನ್ನು
ಹಿರಿಯಕರು ಕೂಡ. ಆದ್ದರಿಂದ ಅವರನ್ನು ಮಿನಿಸ್ಟ್ರಾಗಿ ಮಾಡಬೇಕಂತ ನಾವೆಲ್ಲರೂ ಕೋರ್ತೇವೆ. ಅವರು ಬರೋದ್ರಿಂದ ನಮ್ಮ ಊರು ಹಾಗೂ ನಮ್ಮ ಜಿಲ್ಲೆ ಕೂಡ ಬೆಳವಣಿಗೆ ಆಗುತ್ತೆ. ಗ್ರಾಮ ಒಕ್ಕಲಿಗ ಜನಾಂಗರು ಪುಟ್ಟರಂಗ ಶೆಟ್ಟರ ಶಿಷ್ಯ. ನಾವು ಆ ಕಾಲದಲ್ಲಿ ಪುಟ್ಟರಂಗ ಶೆಟ್ಟಿಗೆ ನಾವು ಓಟ್ ಕೊಡೋಕೆ ಆ ಕಾಲದಲ್ಲಿ ಎಲ್ಲ ನೆಂಗಾಡ್ತಿದ್ರು. ಆಗ ನೀವು ಗೆದ್ದಾಗ ಹೋಗಿ ಎಟ್ಟಿಗೆ ಅಂತ ಹೇಳ್ತಾ ಇದ್ವು. ಆ ಕಾಲದಲ್ಲಿ ವಾಟಲ್ನಾಗ ಸೋಸ್ತ್ರಿ ಈ ಶೆಟ್ಟರು. 7ನೇ ಸಲ ಮಲ್ಲಿಕಾರ್ಜುನಪ್ಪ, ಬೆಂಕಿ ಮಾದೇವಪ್ಪ, 3ನೇ ಸಲ ಬೆಂಗ ಮಲ್ಲಿಕಾರ್ಜುನಪ್ಪ, ಈ ಸೋಮಣ್ಣ ಎಲ್ಲ ಸಲ್ಲಿ ಶೆಟ್ಟರು ಹಣೆ ಬರವೇ ಸರಿಯಾಗಿ ಔಷಧಿ ಗೆಲ್ಲೆಲ್ಲ ಹೋಗುವಂಥ ಕೈತರು. ಹಣಕ್ಕಾಗಿ ಜನ ಓಟ್ ಹಾಕಲಿಲ್ಲ. ಶೆಟ್ಟರು ಗುಣ ನೋಡಿ ಓಟ್ ಹಾಕಿದ್ರು. ಶೆಟ್ಟರು ಯಾವುದೇ ಸಾವಾಗಲಿ, ಒಂದು ಮದುವೆ ಆಗಲಿ, ಒಂದು ಮುಂಜಿ ಆಗಲಿ, ಒಂದು ದೇವಸ್ಥಾನ ಆಗಲಿ, ಪ್ರತಿಯೊಂದಕ್ಕೂ ಅವರು ಕೈ ಜೋಡಿಸಿ ಎಲ್ಲ ಜನಾಂಗನೂ ಕೈ ಹಿಡಿದು ಐಕ ಅಂದಿಲ್ಲ, ಮಕ್ಕ ಅಂದಿಲ್ಲ, ಅವ್ರನ್ನೆಲ್ಲ ಒಂದು ದಾರಿ ತಕ್ಕಂಡು ನಮ್ಮ ಜಿಲ್ಲೆಯಲ್ಲಿ ಅವರು ಅಭಿವೃದ್ಧಿ ಮಾಡ್ತಾವ್ರೆ. ಇವತ್ತು ಉಸ್ತುವಾರಿ ಮಿನಿಸ್ಟ್ರ್ ಕೊಟ್ಟರೆ ಅವ ಇಂಥ ಜಾತಿಯನ್ನೆಲ್ಲ, ಅಂಥ ಜಾತಿ, ಈ ಜಾತಿಯನ್ನೆಲ್ಲ ಅವ ಎಲ್ಲ ಸಾವು ಸಂಕಟ ಎಲ್ಲಕ್ಕೂ ಹೋಗಿ ಅವರು ಸ್ಪಂದಿಸ್ತಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅವರು ಉಸ್ತುವಾರಿ ಮಿನಿಸ್ಟ್ರ್ ಕೊಟ್ಟರೆ ನಮ್ಮ ಚಾಮರಾಜನಗರ ಮುಂದಕ್ಕೆ ತುಂಡೈಟ್ಲಿಂದ ದೊಡ್ಡವ್ರ ಗಂಟು ಎತ್ತಿ ಕಟ್ಕೊಂಡು ಅವರು ಬೆಳೆಸ್ತವ್ರೆ. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.